ಪಾಕಿಸ್ತಾನದಿಂದ ಭಾರತದ ಮೇಲೆ ವಾಯು ದಾಳಿ ವಿಫಲಗೊಂಡಿದೆ. ಪಾಕಿಸ್ತಾನ ಗುರಿಯಾಗಿಸಿದಂಥ ಎಲ್ಲ ವಾಯು ನೆಲೆಗಳು ಸುರಕ್ಷಿತ. ಪಠಾಣ್ಕೋಟ್, ಜೈಸಲ್ಮೇರ್ ವಾಯು ನೆಲೆಗಳು ಮುಟ್ಟೋಕ್ಕಾಗಿಲ್ಲ. ಎಲ್ಲ ವಾಯು ನೆಲೆಗಳನ್ನು ರಕ್ಷಿಸಲಾಗಿದೆ. ಗಡಿ ಭಾಗದಲ್ಲಿರುವಂತಹ ಆಯಕಟ್ಟಿನ ಸ್ಥಳದಲ್ಲಿರುವಂತಹ ಪಠಾಣ್ಕೋಟ್ ಮತ್ತೆ ಜೈಸಲ್ಮೇರ್ ಈ ವಾಯು ನೆಲೆಗಳು ಸುರಕ್ಷಿತವಾಗಿವೆ. ಇನ್ನು ಸಮುದ್ರ ಬಿಡಿ ತಿರುಗಿ ನೋಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ನಮ್ಮದು ನೌಕಾಸೇನೆ. ಇನ್ನು ವಾಯು ನೆಲೆಗಳು ವೆರಿ ಇಂಪಾರ್ಟೆಂಟ್. ಪಾಕಿಸ್ತಾನ ದಾಳಿ ಮಾಡಬೇಕು ಅಂತ ಪ್ರಯತ್ನ ಪಡ್ತು, ವರ್ಕೌಟ್ ಆಗಿಲ್ಲ. ಪಠಾಣ್ಕೋಟ್ ಮತ್ತು ಜೈಸಲ್ಮೇರ್ ವಾಯು ನೆಲೆಗಳು ಸುರಕ್ಷಿತವಾಗಿವೆ. ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಪಾಕಿಸ್ತಾನ ದಾಳಿ ಮಾಡೋಕ್ಕೆ ಶುರುವಾಯಿತು. ಅದಾದ ಮೇಲೆ ಭಾರತ ಅದನ್ನು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಹಿಮ್ಮೆಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ಮೂಲದ ಪ್ರಕಾರ F-16 ಯುದ್ಧ ವಿಮಾನ ನೆಲಕ್ಕುರುಳಿದೆ ಅನ್ನುವಂಥದ್ದು, ಜೊತೆಗೆ JF-17 ವಿಮಾನಗಳು, ಎರಡೂ ವಿಮಾನಗಳನ್ನು ಭಾರತ ಹೊಡೆದುರುಳಿಸಿದೆ. ಒಟ್ಟು 3 ವಿಮಾನಗಳು, JF-17 ಮತ್ತು F-16. ಪಾಕಿಸ್ತಾನ ಖುದ್ದು ಇದನ್ನು ಒಪ್ಪಿಕೊಂಡಿದೆ. ಹೌದು, ಭಾರತ ನಮ್ಮ ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಿದೆ. ಪಾಕಿಸ್ತಾನ ಇದನ್ನು ಒಪ್ಪಿಕೊಂಡಿದೆ. ನಮ್ಮ 2 ಯುದ್ಧ ವಿಮಾನಗಳನ್ನು ಭಾರತ ಕೆಡವಿದೆ ಅಂತ ಒಪ್ಪಿಕೊಂಡಿದೆ ಪಾಕಿಸ್ತಾನ. ಇದರ ಜೊತೆಗೆ F-16 ಯುದ್ಧ ವಿಮಾನವನ್ನು ಕೂಡ ಹೊಡೆಯಲಾಗಿದೆ. ಇನ್ನು ಎಲ್ಲೆಲ್ಲಿ ಡ್ರೋನ್ಗಳನ್ನು ಹಾರಿಸುವಂಥ ಪ್ರಯತ್ನಗಳಾಯಿತು, ಅಲ್ಲೂ ಕೂಡ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಲಾಗಿದೆ. ನಮ್ಮ ವಾಯು ನೆಲೆಗಳು ಪಾಕಿಸ್ತಾನ ಎಲ್ಲೆಲ್ಲಿ ಟಾರ್ಗೆಟ್ ಮಾಡಿತ್ತು ಆ ವಾಯು ನೆಲೆಗಳು ಕೂಡ ತುಂಬ ಸುರಕ್ಷಿತವಾಗಿವೆ. ಜೈಸಲ್ಮೇರ್ ಮೇಲೆ ಕಣ್ಣಿಟ್ಟಿತ್ತು, ಅಲ್ಲೂ ಕೂಡ ಇದರ ಪ್ರಯತ್ನವನ್ನು ವಿಫಲಗೊಳಿಸಲಾಗಿದೆ. ಭಾರತಕ್ಕೆ ಇದರ ಸೂಚನೆ ಇತ್ತು. ಹಿಂಗಾಗಿನೇ ಭಾರತ ಈ ಯುದ್ಧವನ್ನು, ಈ ಆಪರೇಷನ್ನ ಆರಂಭ ಮಾಡೋದಕ್ಕಿಂತ ಮೊದಲು ಸಾಕಷ್ಟು ಹೋಮ್ವರ್ಕ್ ಮಾಡಿತ್ತು. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸೇನಾ ನೆಲೆಗಳನ್ನು ಸುರಕ್ಷಿತವಾಗಿಡಬೇಕು ಅನ್ನುವಂಥ ಪ್ಲಾನ್ಗಳನ್ನು ಮಾಡಿತ್ತು ಯಶಸ್ವಿಯಾಗಿ ಭಾರತ. ಅದರ ಪ್ಲಾನ್ ಈಗ ಯಶಸ್ಸನ್ನು ಕಂಡಿದೆ. ನಮ್ಮ ವಾಯು ನೆಲೆಗಳು ಸುರಕ್ಷಿತವಾಗಿವೆ. ಪಾಕಿಸ್ತಾನ ಎಲ್ಲೆಲ್ಲಿ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿತ್ತು ಅಲ್ಲೇನೂ ಕೂಡ ಆಗಿಲ್ಲ. ಹಲವಾರು ಕ್ಷೇಪಣಿಗಳನ್ನು ಹೊಡೆದುರುಳಿಸಲಾಗಿದೆ. ಭಾರತ 2 ಯುದ್ಧ ವಿಮಾನಗಳನ್ನು, ಪಾಕಿಸ್ತಾನದ 2 ಯುದ್ಧ ವಿಮಾನಗಳನ್ನು ಕೆಡವಿದೆ. ಅಷ್ಟೇ ಅಲ್ಲ, F-16 3ನೆಯ ವಿಮಾನ ಕೂಡ ನೆಲಕ್ಕೆ ಉರುಳಿದೆ.